ನಮ್ಮವ್ರು ಇವತ್ತು ಮುಂಜಾನೆ ಎದ್ದ ಕೂಡಲೇ ಲ್ಯಾಪ್ಟಾಪ್ ಹಿಡ್ಕೊಂಡು ವರ್ಕ್ ಮಾಡತ್ತಿದ್ದೀರಿ. ನಾವಂತೂ ಶಾವಿಗೆ ಉಪ್ಪಿಟ್ಟು ನಾಷ್ಟ ಮಾಡತ್ತಿದ್ದೀವಿ. ಅವ್ರು ಪೇರು ತಿಂದಿರಿ, ಆಮೇಲೆ ಚಹಾ ಕುಡಿದಿರಿ. ಯಾಕೆ ಇಷ್ಟು ಲಗು ಮಾಡತ್ತಿದ್ವಿ ಅಂದರೆ ಇವತ್ತು ನಮ್ಮ ಕಾಕಾರ ಮಗಳದ ಶಾಪಿಂಗ್ ಇತ್ತು. ಹಂಗೆ ಹುಬ್ಳಿ ಸೈಡ್ ಹೊಂಟಿದ್ವಿ. ಅಲ್ಲಿ ಹುಬ್ಳಿ ರೀಚ್ ಆದ್ಮೇಲೆ ನಾವು ಜೀರಾ ಸೋಡಾ ಮತ್ತು ಲೆಮನ್ ಸೋಡಾ ಆರ್ಡರ್ ಮಾಡಿ ಕುಡಿದಿರಿ ಇಬ್ರು. ಅದಾದ್ಮೇಲೆ ಗಂಗಾವತಿ ಪ್ಯಾಲೇಸಿಗೆ ಹೋದಿವ್ರಿ ಶಾಪಿಂಗ್ ಮಾಡಾಕ. ಅಲ್ಲಿ ನೋಡ್ರಿ ಎಷ್ಟೊಂದು ಎಲ್ಲರೂ ಸೀರೆ ಉಟ್ಕೊಂಡು ಅಂದ್ರೆ ಸೀರೆ ವೇರ್ ಮಾಡ್ಕೊಂಡು ನಮಗೆಲ್ಲ ತೋರ್ಸತ್ತಿದ್ದೀರಿ. ಎಷ್ಟು ಡಿಸೈನ್ ಇದ್ದು ಅಂದ್ರೆ ನಮಗಂತೂ ಕನ್ಫ್ಯೂಷನ್ ಆಗತ್ತಿತ್ರಿ. ಈಕಿ ನೋಡ್ರಿ ಮದುಮಗಳ್ರಿ ಎಷ್ಟು ಕಡದಾಳ. ಈಕಿಗೆ ಮ್ಯಾಚ್ ಆಗುವಂಥ ಸೀರೆ ಹುಡುಕಾಡಿ ಸಾಕಾತ್ರಿ. ಆದರೂ ಸೆಲೆಕ್ಟ್ ಮಾಡಿ ಮದುಮಗಳ್ಗಷ್ಟೇ ಶಾಪಿಂಗ್ ಆಯ್ತು ನೋಡ್ರಿ. ಇವ ಬ್ಯಾಗ್ಸ್ ರೀ. ಆಮೇಲೆ ಹಸು ಆಗಿತ್ತು ಅಂತ ಹೇಳಿ ಬಸವೇಶ್ವರ ಖಾನಾವಳಿಗೆ ಹೋಗಿದ್ದೀವ್ರಿ. ಅಲ್ಲಿ ನೋಡ್ರಿ ರೊಟ್ಟಿ ಊಟ ಹೇಳಿಬಿಟ್ಟಿದ್ವಿ. ನಮಗೆ ಇಷ್ಟ ಆಗುವಂಗೆ ಎಲ್ಲಾನು ಸ್ಪೈಸಿ ಫುಡ್ ಇತ್ತು ನೋಡ್ರಿ. ಎಷ್ಟೊಂದು ನೀಡತ್ತಾರ. ಗಟ್ಟಿ ಮೊಸರು ಇತ್ತು, ಶೇಂಗಾ ಹಿಂಡಿ ಮತ್ತು ಜುನ್ಕದ ಪಲ್ಯ, ಕಡ್ಲಿ ಪಲ್ಯ ಎಲ್ಲಾನು ಇತ್ತು. ರೊಟ್ಟಿ ಊಟ ಮಾಡಿ ಅಲ್ಲಿಂದ ನಾವು ನಮ್ಮ ಕಾಕಾರ ಅಂಗಡಿಗೆ ಹೊಂಟಿವ್ರಿ. ಯಾಕಂತಂದ್ರೆ ನಮ್ಮ ಬ್ಯಾಗ್ಸ್ ಎಲ್ಲ ಅಲ್ಲಿ ಇಟ್ಟಿದ್ವಿ ನಮ್ಮಿಬ್ರದ್ದು. ನಮ್ಮ ಕಾಕಾರ ಅಂಗಡಿ ಹೋಗೋ ದಾರಿ ಒಳಗೆ ಇಲ್ಲಿ ನೋಡಿ 3000 ಮಟ್ಟದ ರೋಡ್ ಬರ್ತೈತಿ. ಅಲ್ಲಿಂದ ನಾವು ಕಾಕಾರ ಅಂಗಡಿ ರೀಚ್ ಆದೀವ್ರಿ. ಅಲ್ಲಿ ಬ್ಯಾಗ್ ತೊಗೊಂಡು ನಮ್ಮ ಕಾಕರ ಮನೆಗೆ ಹೊಂಟಿದ್ದೀವ್ರಿ. ಅಲ್ಲಿ ಮನೆಗೆ ಹೋದ ಕೂಡಲೇ ಅಲ್ಲಂತೂ ಫುಲ್ ಪೇಂಟಿಂಗ್ ವರ್ಕ್ ನಡೀತಿದ್ರಿ. ಮದುವೆ ಐತಲ್ರಿ ಮನ್ಯಾಗ, ಅದಕ್ಕೆಲ್ಲ ವರ್ಕ್ ನಡೀತಿತ್ತು. ಇನ್ನೇನಂತ ಹೇಳಿ ಮತ್ತೆ ಬೈಕ್ ತೊಗೊಂಡು ಹುಬ್ಬಿ ರೌಂಡ್ ಆಗಕ್ಕೆ ಹೋದಿವ್ರಿ. ಅಲ್ಲಿ ಹೋಗುವಾಗ ನೋಡ್ರಿ ಎಷ್ಟೊಂದು ಮನೆ ಐತಿ, ಅದಕ್ಕೆ ಶೂಟ್ ಮಾಡಿದ್ವಿ. ಆಮೇಲೆ ಇದು ನೋಡಿ ಉಣ್ಕಲ್ ಕೇರಿ ರೋಡ್ ರೀ. ಇಲ್ಲಿಂದ ನಾವು ಫುಡ್ ಸ್ಟ್ರೀಟಿಗೆ ಹೊಂಟಿದ್ದೀವ್ರಿ. ಫುಡ್ ಸ್ಟ್ರೀಟಿಗೆ ಹೋದೋದ ಕೂಡಲೇ ಗುಜರಾತಿ ಸ್ಪೆಷಲ್ ಟೀ ಕುಡಿದಿವ್ರಿ ಇಬ್ರು. ಆಮೇಲೆ ಏನರ ತಿನ್ಬೇಕು ಅನ್ನಿಸ್ತು, ಆದರೂ ಹಸು ಇರಲಿಲ್ಲ. ಸುಮ್ಮನೆ ಯಾಕೆ ತಿನ್ನೋದು ಅಂತೇಳಿ ತಿನ್ಲಿಲ್ರಿ. ಹಂಗೆ ನಾವಿವತ್ತು ಬೆಂಗಳೂರಿಗೆ ಹೋಗೋದಿತ್ತು. ಟ್ರೈನು ಬುಕ್ ಆಗಿತ್ತು ರೀ. ಟೈಮ್ ಆಗಿತ್ತು ಅಂತ ಹೇಳಿ ರೈಲ್ವೆ ಸ್ಟೇಷನ್ ದಾರಿ ಹಿಡ್ಕೊಂಡು ಇವತ್ತಿನ ವ್ಲಾಗ್ ಮುಗಿಸಾತೀವಿ ರೀ. ಥ್ಯಾಂಕ್ ಯು ರೀ.